ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಹೆಚ್ಚು ಅನುದಾನ. ಸಿಎಂ ಡಿಕೆ ವಿರುದ್ಧ ಆರ್ ಅಶೋಕ್ ಅವರ ಆರೋಪ ಇದು. ಕಾಂಗ್ರೆಸ್ನ ಶಾಸಕರಿರುವ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನ ರಿಲೀಸ್ ಮಾಡಿ ತಾರತಮ್ಯವನ್ನ ಮಾಡಲಾಗಿದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ಕ್ಷೇತ್ರಗಳ ಜನರಿಗೆ ಅನ್ಯಾಯವಾಗಿದೆ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ತೆರಿಗೆ ಹಣವನ್ನ ಪಕ್ಷದ ಆಧಾರದ ಮೇಲೆ ಹಂಚಿಕೆ ಮಾಡಬೇಡಿ. ಬೆಂಗಳೂರು ಅಭಿವೃದ್ಧಿಯಲ್ಲೂ ತಾರತಮ್ಯ ಆರೋಪ. ಗುಂಡಿ, ಪ್ರವಾಹ, ಟ್ರಾಫಿಕ್ ಸಮಸ್ಯೆಯನ್ನ ಕಡೆಗಣನೆ ಮಾಡಲಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ಕಾಂಗ್ರೆಸ್ನ ಹಣವಲ್ಲ, ಜನರ ತೆರಿಗೆ ಹಣ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸಿಎಂ ಎಲ್ರಿಗೂ ಇರಬೇಕೆ ಹೊರತು ಕಾಂಗ್ರೆಸ್ಗೆ ಮಾತ್ರ ಸಿಎಂ ಆಗಿರಬಾರದು. ಬೆಂಗಳೂರಿಗೆ ಬೇಕಿರುವುದು ಸಮಾನ ಅಭಿವೃದ್ಧಿ, ತಾರತಮ್ಯವಲ್ಲ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಅವರ ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಾರತಮ್ಯ ಬೇಡ, ಸಮಾನ ಅಭಿವೃದ್ಧಿ ಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ, ನೀವು ಕರ್ನಾಟಕದ ಮುಖ್ಯಮಂತ್ರಿಯೇ ಅಥವಾ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳ ಮುಖ್ಯಮಂತ್ರಿಯೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅತ್ಯಧಿಕ ಅನುದಾನ ಪಡೆದಿರುವ 4 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳೇ. ಇದು ಕೇವಲ ಕಾಂಗ್ರೆಸ್ನ ಪರವಾಗಿ ಮಾತ್ರ ಸರ್ಕಾರ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ತಮ್ಮ ಪಕ್ಷದ ಕ್ಷೇತ್ರಗಳಿಗೆ ಮಾತ್ರ ಆದ್ಯತೆಯನ್ನ ನೀಡಿ ಉಳಿದ ಕ್ಷೇತ್ರಗಳನ್ನು ನಿರ್ಲಕ್ಷಿಸುವುದೇ ಕಾಂಗ್ರೆಸ್ ಆಡಳಿತದ ಮಾದರಿಯೇ. ವಿಪಕ್ಷದ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳ ಜನರು ಏನ್ ತಪ್ಪು ಮಾಡಿದ್ದಾರೆ? ಅವರು ಕಡಿಮೆ ತೆರಿಗೆ ಕಟ್ತಾರೆಯೇ? ಅವರ ರಸ್ತೆಗಳಲ್ಲಿ ಗುಂಡಿಗಳಿಲ್ವೇ? ಅವರಿಗೆ ಮೂಲಭೂತ ಸೌಲಭ್ಯಗಳು ಬೇಕಾಗಿಲ್ವೇ? ಬೆಂಗಳೂರು ನಗರದ ಪ್ರತಿಯೊಬ್ಬ ನಾಗರಿಕರು ತೆರಿಗೆ ಪಾವತಿಸುತ್ತಿದ್ದಾರೆ. ಹಾಗಿದ್ರೆ ಪ್ರತಿಯೊಬ್ಬರು ಉತ್ತಮ ರಸ್ತೆಗಳು ಮತ್ತು ಗುಣಮಟ್ಟದ ನಾಗರಿಕ ಮೂಲ ಸೌಕರ್ಯಗಳನ್ನು ಪಡೆಯುವ ಹಕ್ಕನ್ನ ಹೊಂದಿದ್ದಾರಲ್ವಾ? ಸಾರ್ವಜನಿಕ ಹಣವನ್ನ ಪಕ್ಷದ ಆಧಾರದ ಮೇಲೆ ಹಂಚಿಕೆ ಮಾಡುವುದು ಸರಿಯಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆಡಳಿತ ಪಕ್ಷ ವಿಪಕ್ಷದ ನಡುವೆ ಅನುದಾನ ಕದನ ಶುರುವಾಗಿದೆ. ಕಾಂಗ್ರೆಸ್ನ ಶಾಸಕರಿರುವ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನ ಕೊಡಲಾಗಿದೆ ಅನ್ನೋ ಆರೋಪ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿಯ ಗಂಭೀರ ಆರೋಪ. ಹೆಚ್ಚು ಅನುದಾನ ಪಡೆದ ಶಾಸಕರ ಪೈಕಿ ಕಾಂಗ್ರೆಸ್ನವರು ಅಧಿಕ. ಇದೀಗ ಮತ್ತೊಂದು ವಿಷಯ ವಿಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಡುವಿನ ಕದನಕ್ಕೆ ಕಾರಣವಾಗ್ತಾ ಇದೆ. ಅದುವೇ ಅನುದಾನ ಹಂಚಿಕೆ. ಕಾಂಗ್ರೆಸ್ನ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನ ಕೊಟ್ಟು ವಿಪಕ್ಷದ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ. ಇಲ್ಲಿ ಆ ಕ್ಷೇತ್ರದ ಶಾಸಕರಿಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ವಿಪಕ್ಷ ನಾಯಕರು ಕಿಡಿಕಾರ್ತಿದ್ದಾರೆ. ಶಿವಾಜಿನಗರ ಕ್ಷೇತ್ರಕ್ಕೆ 80 ಕೋಟಿ ಅನುದಾನ, ಬ್ಯಾಟರಾಯನಪುರ ಕ್ಷೇತ್ರಕ್ಕೆ 80 ಕೋಟಿ ಅನುದಾನ, ಗಾಂಧಿನಗರ ಕ್ಷೇತ್ರಕ್ಕೆ 73 ಕೋಟಿ ಅನುದಾನ, ಚಾಮರಾಜಪೇಟೆ ಕ್ಷೇತ್ರಕ್ಕೆ 71.5 ಕೋಟಿ ಅನುದಾನ, ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ 60 ಕೋಟಿ ಅನುದಾನ, ಬಿಟಿಎಂ ಲೇಔಟ್ ಕ್ಷೇತ್ರಕ್ಕೆ 60 ಕೋಟಿ ಅನುದಾನ, ಶಾಂತಿನಗರ ಕ್ಷೇತ್ರಕ್ಕೆ 60 ಕೋಟಿ ಅನುದಾನ, ಮಹದೇವಪುರ ಕ್ಷೇತ್ರಕ್ಕೆ 50 ಕೋಟಿ ಅನುದಾನ. ಇದು ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಅನುದಾನವನ್ನ ಕೊಡಲಾಗಿದೆ ಅನ್ನೋ ಡೀಟೇಲ್ಸ್. ಕಾಂಗ್ರೆಸ್ನ ಶಾಸಕರಿರುವಂತಹ 4 ಕ್ಷೇತ್ರಗಳಿಗೆ ಅತ್ಯಧಿಕ ಅನುದಾನವನ್ನ ಮಂಜೂರು ಮಾಡಲಾಗಿದೆ. 80 ಕೋಟಿ, 70 ಕೋಟಿ ಈ ರೀತಿ ಹಂಚಿಕೆಯನ್ನ ಮಾಡಲಾಗಿದೆ. ಆದರೆ ವಿಪಕ್ಷದ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಯಾಕೆ ಕಡಿಮೆ ಅನುದಾನವನ್ನ ಮಂಜೂರು ಮಾಡಿ ಅನ್ಯಾಯವನ್ನ ಮಾಡ್ತಾ ಇದ್ದೀರಿ? ಅಲ್ಲಿನ ಜನರಿಗೆ ಮೂಲಭೂತ ಸೌಲಭ್ಯಗಳ ಅಗತ್ಯತೆ ಇಲ್ವಾ? ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕಾಗಿಲ್ವಾ? ರಸ್ತೆಗಳು ಗುಂಡಿಗಳು ಬಿದ್ದಿವೆ, ಸರಿಯಾದ ವ್ಯವಸ್ಥೆಗಳ ಜನರಿಗೆ ಸಿಗ್ತಾ ಇಲ್ಲ. ಅದೆಲ್ಲದಕ್ಕೂ ಕೂಡ ನೀವು ಕಾಂಗ್ರೆಸ್ನ ಶಾಸಕರಿರುವ ಕ್ಷೇತ್ರಗಳಿಗೆ ಎಷ್ಟು ಅನುದಾನವನ್ನ ಕೊಡ್ತೀರಿ? ಆ ಅನುದಾನವನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವೆ ಕದನ ಶುರುವಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅನಿಲ್, ಖಂಡಿತವಾಗ್ಲೂ ಮಧುಶ್ರೀ, ಅನುದಾನ ಹಂಚಿಕೆ ವಿಚಾರ ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ಸಮರಕ್ಕೆ ಕಾರಣ ಆಗ್ತಾ ಇದೆ. ಅಂಕಿ ಅಂಶಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ನಿರಂತರ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅಂದ್ರೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲೂ ಕೂಡ ಅನುದಾನ ತಾರತಮ್ಯ ವಿಚಾರ ದೊಡ್ಡದಾಗಿ ಕೂಡ ಕೇಳಿಬಂದಿತ್ತು. ಇದೀಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ ಇದೇ ಒಂದು ಆರೋಪ ಮುಂದುವರೆದಿರುವಂಥದ್ದು. ಅಂಕಿ ಅಂಶಗಳನ್ನ ಇಟ್ಕೊಂಡು ಆರ್ ಅಶೋಕ್ ಅವರವರು ಎಕ್ಸ್ ಪೋಸ್ಟ್ ನಲ್ಲಿ ಒಂದು ಅಸಮಾಧಾನ ಕೂಡ ಹೊರ ಹಾಕಿದ್ದಾರೆ. ಅಂದ್ರೆ ಈಗ ಕಾಂಗ್ರೆಸ್ ಇರುವಂತಹ ಶಾಸಕರ ಒಂದು
ಪಟ್ಟಿಯನ್ನು ಕೂಡ ಅಲ್ಲಿ ರಿಲೀಸ್ ಮಾಡಿರುವಂಥ ಜೊತೆ ಕೂಡ ಬಿಜೆಪಿಯಲ್ಲಿರುವಂಥ ಶಾಸಕರಿಗೆ ಎಷ್ಟು ಅನುದಾನ ಕೂಡ ಮೀಸಲಿಟ್ಟಿದ್ದಾರೆ ಅಂತ ಒಟ್ಟು ಈಗ ಇನ್ನು 2,000 ಕೋಟಿ ಒಂದು ಪ್ರಾಜೆಕ್ಟ್ನ ಒಂದು ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಕೂಡ ಗಮನಿಸೋದ್ರೆ ಕಾಂಗ್ರೆಸ್ ಇರುವಂಥ ಶಾಸಕರಿಗೆ ಅಂದರೆ ಈಗ ಚಾಮರಾಜಪೇಟೆ ಮತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಮತ್ತು ಶಿವಾಜಿನಗರ ಕ್ಷೇತ್ರಕ್ಕೆ ತಲಾ 80 ಕೋಟಿ 70 ಕೋಟಿಯನ್ನು ಬಿಡುಗಡೆ ಮಾಡಿದರೆ ಮತ್ತು ಈಗ ಬಿಜೆಪಿ ಶಾಸಕರಿರುವಂಥ ಕ್ಷೇತ್ರಗಳಿಗೆ ಈಗ ಕಡಿಮೆ ಅನುದಾನ ಬಿಡುಗಡೆ ಮಾಡಿರುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. 60ರಿಂದ 70 ಕೋಟಿಗೆ ಬಿಜೆಪಿ ಶಾಸಕರಿರುವಂಥ ಒಂದು ಕ್ಷೇತ್ರಗಳಿಗೆ ಸೀಮಿತ ಮಾಡಿ ಅಷ್ಟು ಅನುದಾನ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಇದು ಕಾಂಗ್ರೆಸ್ನ ಶಾಸಕರು ಕೂಡ ಒಂದು ರೀತಿ ಕೆಂಗಣಿಗೆ ಕೂಡ ಬಿಜೆಪಿಯ ಶಾಸಕರು ಕೂಡ ಕೆಂಗಣಿಗೆ ಕಾರಣ ಆಗಿರುವಂಥದ್ದು. ಅಂದರೆ ಕಳೆದ ಬಾರಿ ಕೂಡ ಇದೇ ರೀತಿಯಾದಂಥ ಒಂದು ತಾರತಮ್ಯವನ್ನು ಕೂಡ ಮಾಡಿದ್ರು. ಈಗ ಅದೇ ರೀತಿಯಾದ ತಾರತಮ್ಯವನ್ನು ಮುಂದುವರಿಸಿದಿರಿ. ಅಭಿವೃದ್ಧಿ ದೃಷ್ಟಿಕೋನದಿಂದ ಈ ರೀತಿಯಂಥ ಬೆಳವಣಿಗೆಗಳು ಸರಿಯಲ್ಲ, ಸೂಕ್ತವಾದಂಥ ಬೆಳವಣಿಗೆ ಅಲ್ಲ. ಎಲ್ಲ ಕ್ಷೇತ್ರಗಳು ಕೂಡ ಸಮಸ್ಯೆ ಇದ್ದಿರುತ್ತೆ. ಬೆಂಗಳೂರಿನೂ ಕೂಡ ಅಷ್ಟೇನೆ ರಸ್ತೆ ಗುಂಡಿ ಆಗಿರ್ಬೋದು, ಮತ್ತು ಈಗ ಚರಂಡಿಗಳಾಗಿರ್ಬೋದು, ಮತ್ತು ಇನ್ನೂ ಬೇರೆ ಮೂಲಭೂತ ಸಮಸ್ಯೆಗಳಿದೆ. ಇದನ್ನು ಕೂಡ ಅಭಿವೃದ್ಧಿ ಪಡಿಸಬೇಕಾದಂಥ ಹಂತದಲ್ಲಿ ಸೂಕ್ತವಾದಂಥ ಒಂದು ಅನುದಾನ ಬಿಡುಗಡೆ ಮಾಡಬೇಕಾಗುತ್ತೆ. ಅನುದಾನ ಕೊರತೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಕೂಡ ನೀವು ಒಂದು ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಟ್ವೀಟ್ನ ಮೂಲಕ ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಈ ಹಿಂದಿನ ಕೂಡ ಆರೋಪ ಕೇಳಿಬಂದು ಈಗ ಆರೋಪದಿಂದ ಮುಕ್ತ ಆಗಬೇಕು. ನೀವು ಕೇವಲ ಕಾಂಗ್ರೆಸ್ನ ಶಾಸಕರ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಅಂದರೆ ಎಲ್ಲ ಸಾರ್ವಜನಿಕರು ಮತ್ತು ವಿಪಕ್ಷಗಳ ಮುಖ್ಯಮಂತ್ರಿಯಾಗಿ ಕೂಡ ತಾವು ಇದ್ದೀರಾ. ಹೀಗಾಗಿ ಈ ರೀತಿಯಾದಂಥ ತಾರತಮ್ಯ ಸರಿಯಲ್ಲ. ಹೀಗಾಗಿ ಅನುದಾನವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ಅನ್ನೋದು ಕೂಗು ವಿಪಕ್ಷ ನಾಯಕರಾಗಿದ್ದಾರೆ. ಹೀಗಾಗಿ ಈ ಒಂದು ಅನುದಾನ ತಾರತಮ್ಯ ವಿಚಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಾರಕಕ್ಕಿರುವಂಥ ಸಾಧ್ಯತೆ ಇರುವಂಥದ್ದು, ಮತ್ತಷ್ಟು ಸಮರವನ್ನು ಕೂಡ ಹುಟ್ಟುಹಾಕುವ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ. ಅನುದಾನ ಕದನ ಜೋರಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಶಾಸಕರಿರುವ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೀರಿ, ವಿಪಕ್ಷ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಕಡಿಮೆ ಅನುದಾನವನ್ನು ಕೊಡೋ ಮೂಲಕ ಏನು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೀವು ಕಾಂಗ್ರೆಸ್ನ ಸಿಎಂ ಅಥವಾ ಎಲ್ರಿಗೂ ಕೂಡ ಸಿಎಂ? ಈ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಕೇಳ್ತಿದ್ದಾರೆ. ಈ ಆರೋಪಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಅವರಿಂದ ಏನೋ ಒಂದು ಉತ್ತರ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ವಿಪಕ್ಷ ನಾಯಕರು ಕೂಡ ಇದ್ದಾರೆ, ರಾಜ್ಯದ ಜನತೆಯೂ ಕೂಡ ಇದ್ದಾರೆ. ಸದ್ಯಕ್ಕೆ ಶಾಸಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ನೀವು ರಾಜ್ಯಕ್ಕೆ ಸಿಎಂ ಆಗಿರೋದು, ನಮ್ಮ ಕ್ಷೇತ್ರಗಳಿಗೆ ಯಾಕೆ ಅನ್ಯಾಯವನ್ನು ಮಾಡಿದ್ದೀರಿ? ನೀವು ಕಡಿಮೆ ಅನುದಾನವನ್ನು ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಕೆಲಸಗಳು ಬಾಕಿ ಉಳ್ಕೊಂಡಿವೆ ಅಂತ ಹೇಳಿ ಜನರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಅಭಿವೃದ್ಧಿಯತ್ತ ರಾಜ್ಯವನ್ನು ಕೊಂಡೊಯ್ಯೋದಕ್ಕೆ ಈಗಾಗಲೇ ಒಂದಷ್ಟು ತಯಾರಿಗಳನ್ನು ನಡೆಸಿಕೊಂಡು ಅವರು ಮುನ್ನುಗ್ತಾ ಇದ್ದಾರೆ. ಅವರ ಕಡೆಯಿಂದ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ರಾಜ್ಯದ ಜನತೆ ನಿರೀಕ್ಷೆ ಮಾಡ್ತಿದ್ದಾರೆ. ಎಲ್ಲರನ್ನ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅನುದಾನದ ವಿಚಾರದಲ್ಲಿ ಆಗುವಂತಹ ಈ ತಾರತಮ್ಯ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡಬಹುದಾ ಅನ್ನೋ ಆತಂಕವೂ ಕೂಡ ಮನೆ ಮಾಡಿದೆ.